ಭಾರತೀಯ ಜನತಾ ಪಕ್ಷ ಕಿ ಪ್ರದೇಶ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಮಂತ್ರಿಗಳು, ಕಾರ್ಕಳ ಶಾಸಕರು ಆಗಿರ್ತಕ್ಕಂಥ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರೇ, ಬೈಂದೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗಂಟಿಹೊಳಿ ಅವರೇ, ಕಾಪುವಿನ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಲಾಲಾಜಿ ಮೆಂಡನ್ರವರೇ, ಈ ಒಂದು ಧರಣಿ ಮುಷ್ಕರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ರವರೇ, ಪ್ರಧಾನ ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ, ಯಾವತ್ತೂ ಆಸ್ತಿ ಆಗಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮಿತ್ರರೇ, ಇವತ್ತು ಇಲ್ಲಿ ನಾವು ಯಾರೆಲ್ಲ ಸೇರಿದ್ದೇವೆ, ನಮ್ಮ RTC ಎಲ್ಲ ಸರಿ ಇರ್ಬೋದು ಅಂತ ಯೋಚನೆ ಮಾಡಿ ಬಂದು ಸೇರಿದ್ದೇವೆ. ಅಂದ್ರೆ ನಮಗೆ ಯಾರಿಗೂ ತೊಂದರೆ ಆಗಲಿಲ್ಲ, ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ಆಗಲಿಲ್ಲ. ಆದರೆ ಇತರ ಸಾಮಾನ್ಯ ರೈತರಿಗೆ ತೊಂದರೆ ಆಗಬಾರ್ದು ಎಂತಕ್ಕಂಥ ರೈತರ ಹಿತದೃಷ್ಟಿಯಿಂದ ಇವತ್ತು ಬಿಜೆಪಿ ಕಾರ್ಯಕರ್ತರು ಬಂದು ನಾವಿಲ್ಲಿ ಧರಣಿ ಮುಷ್ಕರ ಮಾಡ್ತಿದ್ದೇವಲ್ಲ, ಇದು ನಿಜವಾದ ದೇಶ ಸೇವೆ ಎಂತಕ್ಕಂಥದ್ದನ್ನ ನೆನಪಿಸಿಕೊಳ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಕೆಲವರು ಪ್ರಸ್ತಾಪ ಮಾಡಿದಾಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಪ್ರಾರಂಭ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕಾಲದಿಂದ ಪ್ರಾರಂಭ ಆಗಿದೆ. ಅದು ಇಂದಿರಾ ಗಾಂಧಿ ಅವರನ್ನು ಕೂಡ ಬಿಟ್ಟಿಲ್ಲ, ರಾಜೀವ್ ಗಾಂಧಿಯನ್ನು ಬಿಟ್ಟಿಲ್ಲ, ಕೊನೆಯ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನು ಕೂಡ ಬಿಟ್ಟಿಲ್ಲ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ದೇಶದ ಸಂಪತ್ತಿನಲ್ಲಿ ಪ್ರಥಮ ಹಕ್ಕು ಯಾರಿಗೆ ಅಂತ ಕೇಳಿದ್ರೆ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಮುಸಲ್ಮಾನರಿಗೆ ಅಂತ ಒಂದು ದೇಶದ ಪ್ರಧಾನಮಂತ್ರಿ ಹೇಳುವಂತಹ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಹೋಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಪರಿಪಾಠ ಈಗಲೂ ಮುಂದುವರಿಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಪ್ರಾಯಶಃ ಅವರು ಅಧ್ಯಕ್ಷರಾಗುವ ಮೊದಲು ಯಾವುದೋ ಒಂದು ಭಾಷಣದಲ್ಲಿ ಹಿಂದೆ ಹೇಳಿದಂತಹ ಮಾತು, ಇನ್ನೊಮ್ಮೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವು ಅವಕಾಶ ಕೊಡಬಾರದು, ಯಾಕಂದ್ರೆ ನಾವು ಕೊಟ್ರೆ RSS ಒಂದು ಹುಕೂಮತ್ ನಡೀತದೆ, ಸನಾತನ ಧರ್ಮದ ಹುಕೂಮತ್ ನಡೀತದೆ ಅಂತ ಖರ್ಗೆ ಅವರು ಹೇಳ್ತಾರೆ. ಅಂದ್ರೆ ಈಗ RSS ಬಹಳಷ್ಟು ದೊಡ್ಡ ಸೇವೆ ಮಾಡಿದ್ರು ಕೂಡ ಅದನ್ನು ವಿರೋಧ ಮಾಡಲಿಕ್ಕೆ ಕೆಲವರು ಇರ್ತಾರೆ, ಮಾಡ್ಲಿ, ಅದು ಅವರವರ ಸ್ವಾತಂತ್ರ್ಯ. ಆದ್ರೆ ಸನಾತನ ಧರ್ಮವನ್ನ ವಿರೋಧ ಮಾಡುವವರು ಯಾರಾದ್ರೂ ಭಾರತ ದೇಶದಲ್ಲಿದ್ರೆ ಅದು ಅಕ್ಷಮ್ಯ ಅಪರಾಧ ಎಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸನಾತನ ಧರ್ಮದ ಒಂದು ಮಾರ್ಗದರ್ಶನದಲ್ಲಿ ದೇಶ ನಡೀತದೆ ಅಂತ ಹೇಳುವಷ್ಟು ಎಚ್ಚರಿಕೆ ಕೊಡುವಂತಹ ಮಟ್ಟಕ್ಕೆ ಬಂದಿದ್ದಾರೆ ಅಂತಾದ್ರೆ, ಮತ್ತು ಅಂತಹ ವ್ಯಕ್ತಿಯನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರಂತಾದ್ರೆ ಕಾಂಗ್ರೆಸ್ ಪಕ್ಷದ ಮನೋಭಾವ ಏನಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ನಾನು ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ. ನಾನು ಶಾಸಕನಾದ ಕೂಡಲೇ ಸಿದ್ದರಾಮಯ್ಯ ನಾವು ಯೋಚನೆ ಪ್ರಾರಂಭ ಆದದ್ದು ಎಲ್ಲಿಂದ ಅಂದ್ರೆ, ಉಡುಪಿ ಶ್ರೀಕೃಷ್ಣ ಮಠವನ್ನ ಸ್ವಾಧೀನಪಡಿಸಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಒಂದು ಯೋಚನೆ ಬಂತು. ಆವಾಗ ನಾನು ಸಿದ್ದರಾಮಯ್ಯರ ಹತ್ರ ಹೋಗಿ ಹೇಳಿದೆ, ನಾನು ಉಡುಪಿ ಕ್ಷೇತ್ರದ ಶಾಸಕನಾಗಿ ಉಡುಪಿ ಕೃಷ್ಣ ಮಠವನ್ನ ಸರ್ಕಾರ ಸ್ವಾಧೀನಪಡಿಸುವುದಾದ್ರೆ ಪ್ರಥಮವಾಗಿ ರಾಜೀನಾಮೆ ಶಾಸಕ ಸ್ಥಾನಕ್ಕೆ ಕೊಡುವವ ನಾನಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಅದನ್ನು ಕೈ ಬಿಡಲಾಗಿದೆ. ಅದರ ನಂತರ ಟಿಪ್ಪು ಜಯಂತಿ ಪ್ರಾರಂಭ ಮಾಡುವಂತಹ ಒಂದು ಯೋಜನೆ ಪ್ರಾರಂಭ ಆಯಿತು. ಮುಸಲ್ಮಾನರು ಏನು ಟಿಪ್ಪು ಜಯಂತಿ ನಮಗೆ ಬೇಕು ಅಂತ ಬೇಡಿಕೆ ಇಟ್ಟಿಲ್ಲ, ಯಾಕಂದ್ರೆ ಮುಸಲ್ಮಾನರಲ್ಲಿ ಒಬ್ಬ ವ್ಯಕ್ತಿಯನ್ನು ವೈಭವೀಕರಣ ಮಾಡುವಂತಹ ಒಂದು ಸಂಪ್ರದಾಯ ಇಲ್ಲ. ಆದ್ರೆ ಬೇಡಿಕೆ ಇಲ್ಲದೆ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡತಕ್ಕಂತಹ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದಂಥದ್ದು ಸಿದ್ದರಾಮಯ್ಯ ಸರ್ಕಾರ. ಆದರೆ ಸುದೈವಶಾತ್ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ 3 ಬಾರಿ ಟಿಪ್ಪು ಜಯಂತಿ ನಡೆಯಿತು, ನಾನು ಒಂದು ಟಿಪ್ಪು ಜಯಂತಿಗೂ ಕೂಡ ಭಾಗವಹಿಸಲಿಲ್ಲ ಅಂತಕ್ಕಂಥ ಒಂದು ಸಂತೃಪ್ತಿ ನನಗಿದೆ. ನನ್ನನ್ನು ಮುಖ್ಯಮಂತ್ರಿ ಕರೆದ್ರು, ಯಾಕಪ್ಪ ಟಿಪ್ಪು ಜಯಂತಿಗೆ ಹೋಗಿಲ್ಲ ಅಂತ ಸಿದ್ದರಾಮಯ್ಯ ಕೇಳಿದ್ರು. ನಾನು ಹೇಳಿದೆ, ಸರ್, ನಾನು ಟಿಪ್ಪು ಜಯಂತಿಗೆ ಹೋದ್ರೆ ನನಗೆ ಸಿಗುವಂತ 4 ಹಿಂದೂ ಓಟ್ ಕೂಡ ನಿಲ್ತದೆ, ಹಾಗಾಗಿ ಹೋಗಿಲ್ಲ ಅಂತ ಹೇಳಿದೆ. ಆಗ ನಾನು ಕಾಂಗ್ರೆಸ್ನಲ್ಲಿ ಇದ್ದೆಮ್ಮ, ನೆಗಡಬೇಡಿ. ಅದಕ್ಕೆ ಸಿದ್ದರಾಮಯ್ಯ ಹೇಳಿದ್ರು, ಈಗ ನನಗೆ ಕೊಟ್ಟು ನೀನು ಏನು ಉತ್ತರ ಕೊಟ್ಟಿ ಅದು ನೀನು ಬಹಿರಂಗವಾಗಿ ಬೇರೆ ಎಲ್ಲಿಯೂ ಹೇಳಲಿಕ್ಕೆ ಹೋಗಬೇಡ, ಗುಟ್ಟಿನಲ್ಲೇ ಇಡು ಅಂತ ಹೇಳಿದ್ರು. ಅಂದ್ರೆ ನನಗೆ ಬೈಲಿಲ್ಲ, ಅವರಿಗೂ ಹೌದು ಅಂತ ಅನಿಸ್ತೋ ಏನೋ. ಈ ರೀತಿ
ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿಕೊಂಡು ಬಂದಿರತಕ್ಕಂತ ಒಂದು ಪರಿಪಾಠ. ನಾನು ಕ್ಯಾಬಿನೆಟ್ ನಲ್ಲಿ ಕೂಡ ಟಿಪ್ಪು ಜಯಂತಿಯನ್ನು ವ್ಯವಸ್ಥೆ ಮಾಡಬಾರ್ದು, ನಿಲ್ಲಿಸಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ. ಅದು ನನಗೆ ಸಿಗುವಂತ ಬೆಂಬಲ ಸಿಗಲಿಲ್ಲ. ಇವತ್ತು 85% ದೇಶದಲ್ಲಿ ಹಿಂದೂಗಳಿದ್ದಾರೆ, 15% ಅಲ್ಪಸಂಖ್ಯಾತರಿದ್ದಾರೆ. ಕಾಂಗ್ರೆಸ್ಸಿನ ತಕ್ಕಡಿಯಲ್ಲಿ 85% ಹಿಂದೂಗಳನ್ನ ಒಂದು ತಕ್ಕಡಿಯಲ್ಲಿ ಹಾಕಿ 15% ಅಲ್ಪಸಂಖ್ಯಾತರು ಇನ್ನೊಂದು ತಕ್ಕಡಿಯಲ್ಲಿ ಹಾಕಿದ್ರೆ 15% ತಕ್ಕಡಿಯೇ ಕೆಳಗೆ ಹೋಗ್ತದೆ, ಹಿಂದೂಗಳ ತಕ್ಕಡಿ ಮೇಲೆ ಉಳಿತದೆ. ಇಂಥ ಒಂದು ಪರಿಪಾಠ ಬಂದಿದೆ. ಹಾಗಾಗಿ ನಾನು ವಿಶೇಷವಾಗಿ ನನ್ನನ್ನು ಕೆಲವರು ಹೇಳುವುದುಂಟು, ನಾನು ಕಾಂಗ್ರೆಸ್ನಿಂದ ಬಂದ. ಆದ್ರೆ ನನಗೆ ಜ್ಞಾನೋದಯ ಆಗಿ ಬಂದೆ ಅಲ್ಲ, ಅದಕ್ಕೆ ನನಗೆ ಅಭಿನಂದನೆ ಸಲ್ಲಿಸಬೇಕು. ಈಗ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅವರಿಗೆ ನನ್ನಾಗೆ ಜ್ಞಾನೋದಯ ಆಗಿ ಇಂತಹ ಹಿಂದೂ ವಿರೋಧಿ ಪಕ್ಷದಲ್ಲಿ ಉಳ್ಕೊಳ್ಬಾರ್ದು ಇರತಕ್ಕಂತ ಒಂದು ಜ್ಞಾನೋದಯ ಕಾಂಗ್ರೆಸ್ನಲ್ಲಿ ಇರತಕ್ಕಂತ ಹಿಂದೂಗಳಿಗೆ ಬಂದ್ರೆ ನನ್ನ ಹಾಗೆ ಅದು ಬಹಳ ಒಳ್ಳೆಯದು. ಯಾರು ಜಮೀರಿನ ವಿರೋಧ ಮಾಡೋದಲ್ಲ, ಬಿಟ್ಟು ಬರ್ಬೇಕಲ್ಲ. ಅದೇ ಜಮೀರನ್ನ ವಿರೋಧ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಇವತ್ತು ನಾನು ಒಂದು ಹಾಸ್ಯಕ್ಕಾಗಿ ಹೇಳ್ತಾ ಇದ್ದೀನಿ. ನಮ್ಮ ಜನಸಂಘದ ಸಂಸ್ಥಾಪಕರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಾಜಿ ಕಾಂಗ್ರೆಸ್ಸಿಗ, ನೆಹರು ಸಂಪುಟದಲ್ಲಿ ಕೈಗಾರಿಕಾ ಮಂತ್ರಿಯಾಗಿದ್ದರು. RSSನ ಸಂಸ್ಥಾಪಕರು ಡಾಕ್ಟರ್ ಹೆಡ್ಗೇವಾರ್ ಮಾಜಿ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ಸಿನ ಮುಂಬೈ ಅಧಿವೇಶನ ಆಗುವಾಗ ಅದರ ಉಸ್ತುವಾರಿ ವಹಿಸಿದ್ದವರು ಅವರು. ಅಂತ ಘಟಾನುಘಟಿಗಳು ಮಾಜಿ ಕಾಂಗ್ರೆಸ್ಸಿಗರಾಗಿರುವಾಗ ನಾನು ಒಬ್ಬ ಮಾಜಿ ಕಾಂಗ್ರೆಸ್ಸಿಗನಾಗಿ ಬಿಜೆಪಿಯಲ್ಲಿ ಇರುವುದು ನನಗೆ ಹೆಮ್ಮೆ ತಂದಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನನ್ನು ಕಾಂಗ್ರೆಸ್ ಅಂತ ಇಲ್ಲ ನೆಹರು ಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಿನಿಸ್ಟರ್ ಆಗಿದ್ರು, ಇಂಡಸ್ಟ್ರಿ ಮಿನಿಸ್ಟರ್. ಪುನಃ ನನ್ನನ್ನು ಆದಷ್ಟು ಕಾಂಗ್ರೆಸ್ಸಿಗೆ ಹಣೆಪಟ್ಟಿ ತಟ್ಟೋದ್ರಲ್ಲೇ ಇದ್ದಿದೆ ತಾವು. ಹಾಗಾಗಿ ಇವತ್ತು ನಾನು ಎಲ್ಲಾ ಕಾಂಗ್ರೆಸ್ಸಿಗರಿಗೆ ಕರೆ ಕೊಡ್ತಾ ಇದ್ದೇನೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಿಮಗೂ ಕೂಡ ಜ್ಞಾನೋದಯ ಆಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಆದಷ್ಟು ಬೇಗ 85% ಹಿಂದೂಗಳ ಪರವಾಗಿ ಇರ್ತಕ್ಕಂಥ ಏಕೈಕ ಪಕ್ಷ ಈ ದೇಶದಲ್ಲಿದ್ರೆ ಅದು ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ವಕ್ಫ್ ಭೂಮಿದ್ದು ಏನಿದೆ ಆಕ್ಟ್ ಏನಿದೆ, ಇದಕ್ಕಿಂತವಾದ ಕರಾಳವಾದ ಕಾನೂನು ಬೇರೆ ಇಲ್ಲ. ವಕ್ಫ್ ಮಂಡಳಿಯವರು ಯಾವುದೇ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಇಂತಹ ಭೂಮಿ ವಕ್ಫ್ಗೆ ಸೇರಿದ್ದು ಅಂತ ಪತ್ರ ಬರೆದ್ರೆ ಸಾಕು, ಜಿಲ್ಲಾಧಿಕಾರಿ ಖಾತೆ ಬದಲಾವಣೆ ಮಾಡಿ ವಕ್ಫ್ ಅಂತ ಸೇರಿಸಲೇಬೇಕು. ವಕ್ಫ್ ಕಾನೂನಿನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ವಿಷಯ ಏನಂದ್ರೆ, ವಕ್ಫ್ ಬೋರ್ಡಿಂದ ಕಾಗದ ಜಿಲ್ಲಾಧಿಕಾರಿಗೆ ಹೋದ್ರೆ ಸಾಕು, ಯಾವುದೇ ಪ್ರಾಪರ್ಟಿಯನ್ನ ವಕ್ಫ್ ಅಂತ ಘೋಷಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಬದ್ಧರಾಗಿರ್ಬೇಕು. ಅದು ಹಾಗೆ ಆಯ್ತು ಅಂತ ಅಪೀಲ್ ಮಾಡಬೇಕಿದ್ರೆ ನೀವು ಡಿವಿಷನಲ್ ಕಮಿಷನರ್ ಹತ್ರ ಹೋಗುವಾಗಿಲ್ಲ, ರೆವಿನ್ಯೂ ಕಮಿಷನರ್ ಹತ್ರ ಹೋಗುವಾಗಿಲ್ಲ, ಕೋರ್ಟಿಗೆ ಹೋಗುವಾಗಿಲ್ಲ. ಅಪೀಲ್ ಮಾಡಲಿಕ್ಕೆ ಪುನಃ ವಕ್ಫ್ ಬೋರ್ಡಿಗೆ ಹೋಗ್ಬೇಕು. ಜಡ್ಜು ಅವನೇ, ಲಾಯರು ಅವನೇ, ಕಕ್ಷಿದಾರನೂ ಅವನೇ, ಎಲ್ಲವೂ ಅವನೇ, ಡಿಫೆನ್ಸ್ ಅಫೆನ್ಸ್ ಎಲ್ಲವೂ ಅವಂದೇ. ನೀವು ಪುನಃ ಅಪೀಲಿಗೆ ವಕ್ಫ್ ಬೋರ್ಡಿಗೆ ಹೋದ್ರೆ ಅವ್ರು ನಿಮ್ಮ ಮಾತನ್ನು ಕೇಳ್ತಾರ? ಅಂಡ್ ದಟ್ ಈಸ್ ಫೈನಲ್. ಇಂತಹ ಒಂದು ಕರಾಳ ಕಾನೂನು ಈ ದೇಶಕ್ಕೆ ಬಂದದ್ದು ಇದು ಕಾಂಗ್ರೆಸ್ ಪಕ್ಷದ ತುಷ್ಟೀಕರಣ ನೀತಿಯ ಅತಿ ಕೆಟ್ಟ ರೀತಿಯ ತುಷ್ಟೀಕರಣ ಇರತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸುದೈವಶಾತ್ ನರೇಂದ್ರ ಮೋದಿ ಅವರು ಈಗ ವಕ್ಫ್ ಕಾನೂನನ್ನು ಬದಲಾವಣೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಕರಾಳತೆಯನ್ನ ವಾಪಸ್ ಪಡೆಯುವಂತಹ ತಿದ್ದುಪಡಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ಇಡೀ ದೇಶದ ಜನರಿಗೆ ಕರ್ನಾಟಕದಿಂದ ಗೊತ್ತಾಗಿದೆ, ವಕ್ಫ್ ಇರ್ತಕ್ಕಂಥ ಒಂದು ಕರಾಳ ನೀತಿಯನ್ನ, ಕರಾಳ ಕಾನೂನನ್ನ ಬದಲಾಯಿಸುವಂತಹ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಅಂತಕ್ಕಂಥ ಒಂದು ಜ್ಞಾನೋದಯ ಕೇವಲ ಕರ್ನಾಟಕದ ಜನತೆಗೆಲ್ಲ ಇಡೀ ದೇಶದ ಜನತೆಗೆ ಬಂದಿದೆ. ಇದು ನರೇಂದ್ರ ಮೋದಿ ಅವರು ಏನು ವಕ್ಫ್ ಕಾನೂನನ್ನು ಬದಲಾಯಿಸಲಿಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ನರೇಂದ್ರ ಮೋದಿ ಅವರ ಕೈಗಳನ್ನ ಬಲಪಡಿಸುವಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಅವರ ಜೊತೆಗೆ ನಿಲ್ಲೋಣ ಎಂತಕ್ಕಂತಹ ಮಾತನ್ನು ಹೇಳಿ ಹೆಚ್ಚಿಗೆ ಮಾತನಾಡಿದ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.